ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವೀಗಾಗಲೇ ಕನ್ನಡದ ಪ್ರಮುಖವಾದಂಥ ಒಂದು ಶಾಸನಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಕನ್ನಡದಲ್ಲಿರುವಂಥ ವರ್ಣಮಾಲೆಗಳು ಮತ್ತು ಅವುಗಳ ಒಂದು ಪ್ರಕಾರಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳನ್ನು ನಾವು ಕಾಣ್ತೀವಿ. ಈ ವರ್ಣಮಾಲೆ ಎಂದರೇನು ಅಂದರೆ ಅಕ್ಷರಗಳ ಕ್ರಮಬದ್ಧವಾದ ಮತ್ತು ವ್ಯವಸ್ಥಿತವಾದಂಥ ಒಂದು ಜೋಡಣೆಯನ್ನು ನಾವು ವರ್ಣಮಾಲೆ ಎಂದು ಕರೆಯುತ್ತೇವೆ. ಈ ವರ್ಣಮಾಲೆಯನ್ನು 3 ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ: ಸ್ವರಗಳು, ಮತ್ತು ವ್ಯಂಜನಗಳು, ಮತ್ತು ಯೋಗವಾಹಗಳು ಅಂತಂದೇಳಿ. ಇನ್ನು ಸ್ವರಗಳಂತಂದಿದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಸ್ವರಗಳಂತ ಕರಿತೀವಿ. ಇವು 13 ಇದ್ದಾವೆ. ಈ ಸ್ವರಗಳನ್ನು ಮತ್ತೆ 3 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ: ಋಸ್ವಸ್ವರ, ದೀರ್ಘಸ್ವರ ಮತ್ತು ಪ್ಲುತಸ್ವರ ಅಂತೇಳಿ. ಋಸ್ವಸ್ವರ ಅಂತಂದೇಳಿದ್ರೆ ಇವು 6 ಇದ್ದಾವೆ. ಏಕಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಋಸ್ವಸ್ವರ ಅಂತಂದೇಳಿ ಕರಿತೀವಿ. ಅವುಗಳಂತಂದೇಳಿದ್ರೆ ಹ, ಹಿ, ಹು, ರು, ಹೇ, ಹೋ. ಇನ್ನು ದೀರ್ಘ ಸ್ವರಗಳು 2 ಮಾತ್ರೆ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ದೀರ್ಘ ಸ್ವರಗಳಂತ ಕರಿತೀವಿ. ಇವು 7 ಇದ್ದಾವೆ. ಅವು ಯಾವುವು ಅಂತಂದೇಳಿದರೆ ಹ, ಹಿ, ಹೂ, ಹೇ, ಹೈ, ಹೋ, ಹೌ. ಇನ್ನು ಪ್ಲುತಸ್ವರಗಳನ್ನು ನಾವು SS ಚಿಹ್ನೆಯಿಂದ ಗುರುತಿಸ್ತೀವಿ. ಈ ಪ್ಲುತಸ್ವರಗಳನ್ನು ನಾವು ಸಂಬೋಧನೆಯಲ್ಲಿ ಮಾತ್ರ ಕಾಣ್ತೀವಿ. ಅಂದರೆ ಈ ಒಂದು ಪ್ಲುತಸ್ವರಗಳನ್ನು ನಾವು ಅಕ್ಷರಗಳಲ್ಲಿ ಕಾಣೋದಿಲ್ಲ. ಅಂದರೆ ಸಂಬೋಧನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಈ ಒಂದು ಪ್ಲುತಸ್ವರಗಳನ್ನು ಕಾಣ್ತೀವಿ. ಇವು 3 ಮಾತ್ರೆಯ ಕಾಲದ ಅವಧಿಯಲ್ಲಿ ಉಚ್ಚರಿಸಲ್ಪಡುವಂಥ ಒಂದು ಅಕ್ಷರಗಳಾಗಿರ್ತವೆ. ಇನ್ನು ವ್ಯಂಜನಗಳನ್ನು ನಾವು 2 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಒಟ್ಟು 34 ವ್ಯಂಜನಗಳಿವೆ. ವ್ಯಂಜನಗಳಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನ ಅಂತಂದೇಳಿ 2 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ವರ್ಗೀಯ ವ್ಯಂಜನಗಳು ಅಂತಂದೇಳಿದರೆ ಇವು 25 ಇದ್ದಾವೆ. ಅವರ್ಗೀಯ ವ್ಯಂಜನಗಳು 9 ಇದ್ದಾವೆ. ಮತ್ತು ವರ್ಗೀಯ ವ್ಯಂಜನಗಳನ್ನು ನಾವು 3 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ: ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಂತಂದೇಳಿ. ಅಲ್ಪಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ನಾವು ಅಲ್ಪಪ್ರಾಣಗಳಂತ ಕರಿತೀವಿ. ಇವುಗಳು 10 ಇದ್ದಾವೆ: ಕ, ಗ, ಚ, ಛ, ಜ, ಠ, ಠ. ಓಕೆ, ಅಂದರೆ ಅಲ್ಪ ಪ್ರಾಣಗಳು 10 ಇದ್ದಾವೆ: ಕ, ಗ, ಚ, ಜ, ಠ, ಡ, ಥ, ದ, ಪ, ಬ. ಇನ್ನು ಮಹಾಪ್ರಾಣಗಳಂದರೆ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳಂತಂದೇಳಿ ಕರಿತೀವಿ: ಖ, ಘ, ಛ, ಝ, ಠ, ಢ, ಥ, ದ, ಫ, ಬ. ಇನ್ನು ಅನುನಾಸಿಕಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳಂತಂದೇಳಿ ಕರಿತೀವಿ: ಜ್ಞ, ಜ್ಞ, ಣ, ಞ, ಮ. ಇನ್ನು ನೆಕ್ಸ್ಟ್ ಬರುವಂಥದ್ದು ಅವರ್ಗೀಯ ವ್ಯಂಜನಗಳು 9 ಇದ್ದಾವೆ: ಯ, ರ, ಲ, ವ, ಶ, ಕ್ಷ, ಸ, ಹ, ಳ. ಇನ್ನು ಯೋಗವಾಹಗಳು ಅಂದರೆ ಅವು 2 ಇದ್ದಾವೆ: ಅಂ ಮತ್ತು ಅಹ. ಅಂ ಅನ್ನುವಂಥದ್ದು ಅನುಸ್ವಾರ, ಅಹ ಅನ್ನುವಂಥದ್ದು ವಿಸರ್ಗ. ಇನ್ನು ಐ ಮತ್ತು ಹೌ ಬರ್ತವೆ. ಇವುಗಳನ್ನು ನಾವು ಸಂಧ್ಯಾಕ್ಷರಗಳಂತಂದೇಳಿ ಕರಿತೀವಿ. ಇನ್ನು ಯೋಗವಾಹಗಳು ಅಂದರೆ ಏನಂದರೆ ಯೋಗ ಎಂದರೆ ಸಂಬಂಧ, ವಾಹ ಅಂದರೆ ಹೊಂದಿದ. ಅಂದರೆ ಯೋಗವಾಹ ಅಂದರೆ ಪರಸ್ಪರ ಅಂ ಮತ್ತು ಆಹಗಳೆರಡೂ ಕೂಡ ಪರಸ್ಪರ ಸಂಬಂಧವನ್ನು ಹೊಂದಿವೆ ಎಂದು ಅರ್ಥವಾಗುತ್ತದೆ. ಇನ್ನು ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ನಾವು ಸ್ವರಗಳಂತ ಕರಿತೀವಿ. ಉದಾಹರಣೆಗೆ ಹ, ಹಿ, ಹು. ಇನ್ನು ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ನಾವು ವ್ಯಂಜನಾಕ್ಷರಗಳಂತ ಕರಿತೀವಿ. ಇಲ್ಲಿ ಶ ಅಂತಂದು ಹೇಳ್ಬೇಕಾದ್ರೆ ಶಾನು ಇದೆ ಮತ್ತು ಹಾನು ಇದೆ. ಹೌದಾ? ಶ ಅಂದರೆ ಇದು ವ್ಯಂಜನಾಕ್ಷರ ಆಯ್ತು, ಇದು ಸ್ವರ ಆಯ್ತು. ಅಂದರೆ ಸ್ವರದ ಒಂದು ಸಹಾಯದಿಂದ ವ್ಯಂಜನಾಕ್ಷರ ಉಚ್ಚರಿಸಲ್ಪಡುತ್ತದೆ. ಈ ಒಂದು ಕನ್ನಡ ವರ್ಣಮಾಲೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡ್ವಿ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.